ನನ್ನ ಫ್ರೆಂಡ್ ವೀಣಾ ಗೊತ್ತಲ್ವಾ, ಅವಳ ಗಂಡ ಹೊಸ ಕಾರ್ ತಗೊಂಡ್ರಂತೆ. ನಮ್ಮ ಮನೇಲಿ ಕಾರ್ ತಗೊಳ್ಳೋದೆಲ್ಲಿ, ಇರೋ ಬೈಕ್ಗೆ ಸರ್ವಿಸ್ ಮಾಡಿಸೋ ಯೋಗ್ಯತೆ ಇಲ್ಲ. ಅಲ್ಲ ರೀ, ಇರೋ ಕೆಲ್ಸನೂ ಹೋಗಿದೆ, ಖಾಲಿ ತಿನ್ನೋದು ತಿರ್ಗೋದು ಬಿಟ್ರೆ ಬೇರೆ ಏನ್ ಮಾಡ್ತಿದ್ದೀರಾ ನೀವು? ಅಲ್ಲ ಅಂಜು, ನಾನು ಹೇಳೋ ಸ್ವಲ್ಪ ಕೇಳು. ಇನ್ನೇನ್ ಹೇಳ್ತೀರಾ, ಅದೇ ಕಿತ್ತೋಗಿರೋ ನೆಪಗಳು ನಿಮ್ದು. ಏನ್ ಸರ್, ಎಂತ ಗುಡ್ ನ್ಯೂಸ್ ಹೇಳಿದ್ರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಏನಾಯ್ತು ಅಷ್ಟೊಂದು ಖುಷಿ ಪಡ್ತಿದ್ದೀರಾ? ಅದೇ ಅಂಜು, ಹಳ್ಳಿಲಿರೋ ನಮ್ಮ ಜಮೀನು ಕೋರ್ಟ್ ಕೇಸಲ್ಲಿ ಇತ್ತಲ್ಲ, ಆ ಕೇಸ್ನ ನಾವೇ ಗೆದ್ವಂತೆ. ಎಲ್ಲ ಸೇರಿ 1 ಕೋಟಿವರೆಗೂ ಬರುತ್ತಂತೆ. ನಿಜನಾ? ಎಂತ ಖುಷಿಯಾದ ವಿಷಯ ಹೇಳಿದ್ರಿ. ನನ್ ಬಂಗಾರ ನೀವು. ₹1 ಕೋಟಿ ಅಂತೆ. ಇವಾಗ ನಿನ್ ಗಂಡ ನಿನಗೆ ಬಂಗಾರನಾ? ಇಷ್ಟು ದಿನ ನನ್ನ ಕೈಯಲ್ಲಿ ಕೆಲಸ ಇರಲಿಲ್ಲ, ದುಡ್ಡು ಇರಲಿಲ್ಲ, ಅದಕ್ಕೆ ಹಿಯಾರ್ಸ್ ಮಾತಾಡ್ತಾ ಇದ್ದೆ. ಆದ್ರೆ ಇವಾಗ ನನ್ನ ಹತ್ರ ದುಡ್ಡು ಬಂತಲ್ಲ, ಅದಕ್ಕೆ ನಾನು ನಿನಗೆ ಬಂಗಾರ. ನೋಡಂಜು, ನಾನು ಬೇರೆ ಸಂಬಂಧಗಳ ಬಗ್ಗೆ ಮಾತಾಡಲ್ಲ, ಆದ್ರೆ ಗಂಡ ಹೆಂಡತಿ ಸಂಬಂಧ ಉಳಿಬೇಕು ಅಂದ್ರೆ ಅವರಿಬ್ಬರ ಮಧ್ಯೆ ಇರಬೇಕಾಗಿರೋದು ದುಡ್ಡಲ್ಲ, ಪ್ರೀತಿ. ನಾವು ಯಾವ ಕೇಸು ಗೆದ್ದಿಲ್ಲ, ಯಾವ ಜಮೀನು ಬಂದಿಲ್ಲ. ಇದೆಲ್ಲ ನಾನು ಬೇಕು ಅಂತಾನೆ ಹೇಳಿದ್ದು. ಇವಾಗ ಏನಾದರೂ ನನ್ನ ಮೇಲಿರೋ ಪ್ರೀತಿ ಹೋಗುತ್ತಾ ನಿನಗೆ? ಎಲ್ಲರ ಹೆಂಡತಿರು ಹೀಗೆ ಇರ್ತಾರಂತ ನಾನು ಹೇಳಲ್ಲ, ಆದ್ರೆ ಕೆಲವೊಂದಿಷ್ಟು ಜನ ಮಾತ್ರ ಹೀಗೆ ಇದ್ದಾರೆ. ಪ್ರೆಸೆಂಟ್ ಜನರೇಷನ್ ಅಲ್ಲಿ ಇದೆಲ್ಲ ಕಾಮನ್ ಆಗಿದೆ. ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ನೀವೇನಾದ್ರೂ ಬಡ ಮಕ್ಕಳಿಗೆ ಸಹಾಯ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಹಾಗಿದ್ರೆ ನಿಮ್ಮ ಬರ್ಡೇ ಆಗಲಿ, ವೆಡ್ಡಿಂಗ್ ಆನಿವರ್ಸರಿ ಆಗಲಿ, ಅಥವಾ ಯಾವುದೇ ರೀತಿ ಫಂಕ್ಷನ್ಸ್ ಗಳಿದ್ರು ಆ ಖುಷಿಗೋಸ್ಕರ ಅನಾಥಾಶ್ರಮದಲ್ಲಿರೋ ಮಕ್ಕಳ ಎಜುಕೇಶನ್ಗೆ ಸಹಾಯ ಮಾಡಿ. ಇದು ಮಾತೃಭೂಮಿ ಮಕ್ಕಳ ಮನೆ ಆಶ್ರಮ. ಇದಿರೋದು ಬೆಂಗಳೂರು ದಕ್ಷಿಣ ಜಿಲ್ಲೆ, ಚನ್ನಪಟ್ಟಣ ತಾಲೂಕು, ಚಿಕ್ಕೇನಹಳ್ಳಿ ಗ್ರಾಮದಲ್ಲಿ.